ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮ್ಮ ಮಲೆನಾಡು ಎಷ್ಟು ಬ್ಯೂಟಿಫುಲ್ ಅಲ್ಲ. ಎಲ್ಲಿ ನೋಡಿದ್ರು ಆ ಗ್ರೀನ್ರಿ ಏನು ಸಕ್ಕತ್ತಾಗಿ ಕಾಣುತ್ತಲ್ವಾ. ಮಲೆನಾಡಲ್ಲಿ ಹುಟ್ಟೋದೇ ಒಂದು ಪುಣ್ಯ ಕಣ್ರಿ, ಸೀರಿಯಸ್ಲಿ. ಯಾರ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ನಿಯರಲ್ಲಿದ್ದೀನಿ. ಪ್ಲೀಸ್ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ, ಏಕಾಕ್ಷ್ ಬರ್ಡೇ ಆಗಿತ್ತು ಮೊನ್ನೆ. ಸೊ ಅವನಿಗೆ ಅವ್ರ ಡ್ಯಾಡಿ ಏನು ಗಿಫ್ಟ್ ಕೊಡಿಸಿಲ್ಲ ಅಂತ ಅವ್ನಿಗೊಂದು ಸೈಕಲ್ ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ವಿ. ಫಸ್ಟ್ ನಾವು ಹೋಗಿದ್ದು ಶಿವಮೊಗ್ಗ ಮಾಲಲ್ಲಿರೋ ಟಿಕತ್ಲಾನ್ಗೆ. ಅಲ್ಲಿ ಹೋಗಿ ಅಲ್ಲೊಂದಷ್ಟು ರಾಕೇಶ್ಗೆ ಶಾಪಿಂಗ್ ಇತ್ತು. ಅವರೊಂದಷ್ಟು ಶಾಪಿಂಗ್ ಮಾಡಿಕೊಂಡ್ರು. ಏಕಿ ಒಂದೆರಡು ಬಾಲ್ ಬೇಕು ಅಂತ ತೊಗೊಂಡ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದ. ಅಲ್ಲಿ ಬಂದಿರೋ ಹುಡುಗಿರಿಗೆಲ್ಲ ಕಾಲು ಎಳಿತಾ ಇದ್ದ, ಕಿತ್ಕೊಳೋದು, ಅದು ಇದು ಚೇಷ್ಟೆ ಮಾಡೋದು. ಅವ್ನು ಇನ್ನೇನು ಆಚೆ ಯಾವಾಗ ಕರ್ಕೊಂಡೋದ್ರು ಅವ್ನು ಚೇಷ್ಟೆ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಅಲ್ಲಿ ನಮಗೂ ಸ್ವಲ್ಪ ಕ್ವಾಟ್ಲೆ ಕೊಡ್ಕೊಂಡು ಕೂತ್ಕೊಂಡಿದ್ದ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಮಾಲಲ್ಲಿದ್ದ ಬಿ.ಫನ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಏಕಿಗೆ ಆಟ ಆಡ್ಸೋಣ ಅಂತ ಅನಿಸ್ತು. ಸೊ ಹಾಗಾಗಿ ಅಲ್ಲಿ ಹೋಗಿ ಟಿಕೆಟ್ ಮಾಡಿಸ್ಕೊಂಡ್ವಿ. ನಾವು 500 ರುಪೀಸ್ ತೊಗೊಂಡಿದ್ವಿ. 500 ರುಪೀಸ್ ಒಂದು 5 ಗೇಮ್ಸ್ ಆಡೋಷ್ಟೊತ್ತಿಗೆ ಫುಲ್ ಮುಗಿದು ಹೋಗ್ಬಿಟ್ಟು. ಇಷ್ಟೊತ್ತವರೆಗೂ ಆಟ ಆಡ್ದಲ್ಲ, ಬಾರೋ ಮನೆಗೆ ಹೋಗೋಣ ಅಂದರೆ ಏನು ಮಾಡಿದ್ರು ಬರೋಕ್ಕೆ ಒಪ್ತಾನೆ ಇರಲಿಲ್ಲ. ಇನ್ನೂ ಆಡಬೇಕು ಅಂತ ಮತ್ತೆ ಓಡೋಗ್ತಾ ಇದ್ದ. ಆಮೇಲೆ ಲಾಸ್ಟಲ್ಲಿ ಎಳ್ಕೊಂಬರಂಗಾಯ್ತು ಅವನ್ನ. ನೆಕ್ಸ್ಟ್ ನಾವು ಹೋಗಿದ್ದು ಅಲ್ಲೇ ಮಾಲಲ್ಲಿದ್ದ ಟ್ರೆಂಡ್ಸ್ಗೆ. ಇಲ್ಲಂತೂ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಸ್ಯಾರೀಸ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಟಾಪ್ಸ್, ಯಾವುದೇ ರೀತಿ ನೀವು ಶಾಪ್ ಮಾಡಬೇಕು ಅಂದರೂ ಸೀರಿಯಸ್ಲಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮಗಂತೂ ಕಲೆಕ್ಷನ್ಸ್ ನೋಡಿ ತುಂಬಾ ಖುಷಿಯಾಯಿತು. ನಾವು ಒಂದಷ್ಟು ಸ್ಯಾರೀಸ್ನ ಶಾಪಿಂಗ್ ಮಾಡಿದ್ವಿ. ನೀವೇ ನೋಡ್ತಾ ಇರ್ಬೋದು ಪಾರ್ಟಿ ವೇರ್ ಸ್ಯಾರಿ ಏನು ಸಖತ್ತಾಗಿದೆ ಅಂತ. ಇಲ್ಲಿ ಆ್ಯಕ್ಚುಲಿ ಆಫರ್ ಕೂಡ ನಡೀತಾ ಇತ್ತು. ಸೊ ನೀವು ಯಾರಾದರೂ ಹತ್ತಿರದಲ್ಲೇ ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದು ಸೈಕಲ್ ಶಾಪ್ಗೆ. ನೋಡಿದ್ನೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದ. ಅವನ್ನ ಆಚೆ ಕರ್ಕೊಂಡು ಹೋದ್ರಂತೂ ಅವನ್ನ ನೋಡ್ಕೊಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನಮಗೆ. ಫೈನಲಿ ಒಂದು ಸೈಕಲ್ನ ಅವನಿಗೆ ಪರ್ಚೇಸ್ ಮಾಡಿ ಕೊಡಿಸಿದ್ವಿ. ನೆಕ್ಸ್ಟು ನಾವು ಹೊರಟಿದ್ದು ಹೋಟೆಲ್ ನಳಂದಾಗೆ. ಇದು ಶಿವಮೊಗ್ಗದ ಬೆಸ್ಟ್ ಹೋಟೆಲ್ ಅಂತ ಹೇಳಿದರು. ಸೊ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೋದ್ವಿ. ಸೀರಿಯಸ್ಲಿ ನಾನು ಜೆನ್ಯೂನ್ ರಿವ್ಯೂ ಕೊಡಬೇಕು ಅಂದರೆ ಓಕೆ ತುಂಬ ವರ್ಸ್ಟ್ ಅಂತಲೂ ಹೇಳಲ್ಲ, ಬೆಸ್ಟ್ ಅಂತಲೂ ಹೇಳಲ್ಲ, ಓಕೆ ರಿವ್ಯೂ ಕೊಡ್ಬೋದು ಅಷ್ಟೇ. ಅಲ್ಲಿಂದ ನೆಕ್ಸ್ಟು ಅವತ್ತು ಆಲ್ರೆಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿ ಲೇಟ್ ಆಗಿದ್ದರಿಂದ ಇಲ್ಲೇ ಸ್ಟೇ ಆಗಿ ನಾಳೆ ಹೊರಡೋಣ ಊರ ಕಡೆ ಅಂತ ಅಂದ್ಕೊಂಡ್ವಿ. ಸೊ ನಾವು ಸರ್ಚ್ ಮಾಡಿದಾಗ ನಮಗೆ ಒನ್ ಆಫ್ ದ
ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು. ಹರ್ಷ್ ದಿ ಫರ್ನ್ ಅನ್ನೋ ಹೋಟೆಲ್ನಲ್ಲಿ ನಾವು ಸ್ಟೇ ಆದ್ವಿ ಅವತ್ತು. ನೀವೇ ನೋಡ್ಬೋದು ಏನು ಸಖತ್ತಾಗಿದೆ ಅಂತ. ಹಾಯ್, ಏನಾದರೂ ಮಾತಾಡಿ ಏನಾದರೂ ಹೇಳಿ. ಹೆಂಗಿತ್ತು ಆಟ ಆಡಿದ್ದು? ಚೆನ್ನಾಗಿತ್ತಾ? ಸೂಪರಾ? ನಿದ್ದೆ ಮೂಡಾ? ಜೋಜೋ ಬರ್ತಾ ಇದೆಯಾ ಜೋಜೋ? ಸೀರಿಯಸ್ಲಿ ನೀವು ಯಾರಾದರೂ ಶಿವಮೊಗ್ಗಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀರಾ ಅಂದರೆ, ಸ್ಟೇ ಏನಾದರೂ ಆಗೋದಾದರೆ ಈ ಪ್ಲೇಸ್ನ ನಾನು ನಿಜವಾಗ್ಲೂ ರೆಫರ್ ಮಾಡ್ತೀನಿ. ಸಖತ್ತಾಗಿದೆ. ಅಲ್ಲಿಯ ಸ್ಟಾಫ್ ಕೂಡ ಆಗ್ಬೋದು, ಅವ್ರು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಹೋಟೆಲ್ ಇನ್ ಶಿವಮೊಗ್ಗ ಇದು. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ಬಾಯ್ ಮಾಡು. ಬಾಯ್. ಹಾಂ ಸಾಕು, ಬಾ. ಸ್ವಾಮಿ ಕಪಡಪ್ಪ ಹೇಳೋ ಹಾಂ.